ನಮಸ್ಕಾರ ಎಲ್ಲರಿಗೂ. JSS ವಿಜ್ಞಾನ ಮತ್ತು ತಂತ್ರಜ್ಞಾನ ಜ್ಞಾನ ಸಂಪನ್ಮೂಲ ಕೇಂದ್ರದ ವತಿಯಿಂದ ಮತ್ತೊಂದು ಪ್ರಾಯೋಗಿಕ ಕಲಿಕೆಗೆ ಸ್ವಾಗತ. ನಾನಿವತ್ತು ವಸ್ತುಗಳ ಸ್ಥಿತಿ ಬದಲಾವಣೆ ಕುರಿತು ಒಂದು ಪ್ರಯೋಗವನ್ನು ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತ ಅಂದರೆ ಸಬ್ಲಿಮೇಷನ್ ಅಥವಾ ಊರ್ಧ್ವಪಾತನ ಕ್ರಿಯೆ ಹೇಗಾಗುತ್ತೆ ಅನ್ನೋದ್ರದ್ದು ಒಂದು ಸಣ್ಣ ಡೆಮಾನ್ಸ್ಟ್ರೇಷನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಕ್ರಿಯೆಯಲ್ಲಿ ಘನ ವಸ್ತುಗಳು ದ್ರವ ಸ್ಥಿತಿಗೆ ಬದಲಾಗದೆ ನೇರವಾಗಿ ಅನಿಲ ಸ್ಥಿತಿಗೆ ಹೇಗೆ ಬದಲಾಗುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ಕ್ರಿಯೆಗೆ ಉದಾಹರಣೆಗಳಾಗಿ ನಾವು ಕರ್ಪೂರ, ನ್ಯಾಪ್ಥಲಿನ್ ಬಾಲ್ಸ್ ಮತ್ತು ಒಣ ಹಿಮ ಇದ್ರದ ಬಗ್ಗೆ ಎಲ್ಲ ಓದಿರ್ತೀವಿ. ಅದರಲ್ಲಿ ನಾನು ಕರ್ಪೂರದಿಂದ ಈ ಒಂದು ಕ್ರಿಯೆಯನ್ನು ಮಾಡ್ತಾಯಿದ್ದೀನಿ. ಈ ಕ್ರಿಯೆ ಹೇಗೆ ನಡೆಯುತ್ತಪ್ಪ ಅಂತಂದರೆ ಘನ ಪದಾರ್ಥಕ್ಕೆ ಉಷ್ಣನ ನೀಡಿದಾಗ ಕಣಗಳು ವೇಗವಾಗಿ ಚಲಿಸೋದಕ್ಕೆ ಆರಂಭಿಸುತ್ತೆ. ಹಾಗೆ ಅದು ಯಾವುದೇ ದ್ರವ ರೂಪಕ್ಕೆ ಬದಲಾಗದೆ ನೇರವಾಗಿ ಅನಿಲ ಅಥವಾ ಹೊಗೆಯಾಗಿ ಮೇಲೇರುತ್ತೆ. ನಾನಿಲ್ಲಿ ಕರ್ಪೂರನ ಹೀಟ್ ಮಾಡ್ತಾಯಿದ್ದೀನಿ. ಹಾಗೆ ಇದರ ಮೇಲೆ ಒಂದು ಆಲಿಕೆಯನ್ನು ಕ್ಲೋಸ್ ಮಾಡಿ ಮುಚ್ಚಿದ್ದೀನಿ. ಕರ್ಪೂರ ಬಿಸಿ ಆಗ್ತಾ ಇದ್ದಾಗೆ ಅದರದ್ದು ಅನಿಲ ಅಥವಾ ಹೊಗೆ ಕಲೆಕ್ಟ್ ಆಗಿರೋದನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ಕರ್ಪೂರದ ವೇಪರ್ಸು ಮೇಲೆ ಹೋಗುವಾಗ ಆಲಿಕೆ ಕ್ಲೋಸ್ ಆಗಿರೋದ್ರಿಂದ ಆವಿ ಹೋಗೋಕ್ಕೆ ಜಾಗ ಇಲ್ಲದೆ ಅದು ಮತ್ತೆ ಡೆಪಾಸಿಟ್ ಕಲೆಕ್ಟ್ ಆಗಿದೆ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.